ಅಭಿವೃದ್ಧಿ ಹೆಸರಿನಲ್ಲಿ ಭರವಸೆ ಕೊಟ್ಟಿದ್ರು. ಸಿದ್ದರಾಮಯ್ಯನವರಂತ ಮಹಾ ಮೋಸಗಾರರು ಯಾರೂ ಇಲ್ಲ. ಅವರು 2013ರಿಂದ 2018 ಚುನಾವಣೆ ಸಂದರ್ಭದಲ್ಲಿ ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೂ ಪಾದಯಾತ್ರೆ ಮಾಡಿ 5 ವರ್ಷದಲ್ಲಿ ಪ್ರತಿ ವರ್ಷ 10,000 ಕೋಟಿ ಕೊಟ್ಟು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಪೂರ್ಣಗೊಳಿಸ್ತೀನಿ ಅಂತ ಕೂಡಲ ಸಂಗಮನಾಥನ ಆಣಿ ಮಾಡಿ ಹೇಳಿದ್ರು. ಏನೂ ಮಾಡಲಿಲ್ಲ. 2018ರಲ್ಲಿ ಸೋತ ಮೇಲೆ ಅವ್ರಿಗೆ ಜ್ಞಾನೋದಯ ಆಯ್ತು. ನಾವು ಜನರಿಗೆ ಮೋಸ ಮಾಡಿದ್ವಿ, ನುಡಿದಂತ ನಡೀಲಿಲ್ಲ, ಅದಕ್ಕಾಗಿ ಸೋತಿದ್ದೀವಿ ಅಂತೇಳಿ ಜ್ಞಾನೋದಯ ಆಗಿ ವರದಿ ಕೂಡ ಕೇಂದ್ರಕ್ಕೆ ಸಲ್ಲಿಸಿದಾರ ಅವ್ರ ಪಕ್ಷದ ಕೇಂದ್ರ ಕಚೇರಿಗೆ. ಮತ್ತೆ ಇದೆ 2023 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರು ಹೇಳಿದ್ರು. ಏನ್ ಹೇಳಿದ್ರು? ಬಿಜೆಪಿ ಅವರು ನೀರಾವರಿ ಯೋಜನೆಗಳನ್ನ ಪೂರ್ಣಗೊಳಿಸಿಲ್ಲ, ನಾವು ಪ್ರತಿ ವರ್ಷ ನೀರಾವರಿ ಯೋಜನೆಗಳಿಗೆ ನೀರಾವರಿ ಇಲಾಖೆಗೆ 50,000 ಕೋಟಿ ಅನುದಾನ ಕೊಟ್ಟು ನಾವು 5 ವರ್ಷದಲ್ಲಿ ಎಲ್ಲ ನೀರಾವರಿ ಯೋಜನೆಗಳನ್ನ ಪೂರ್ಣಗೊಳಿಸ್ತೀವಿ ಅಂದ್ರು. ಒಂದೇ ₹1 ಕೊಟ್ಟಿಲ್ಲ, ಏನೂ ಆಗಿಲ್ಲ. ಈಗ ಚುನಾವಣೆ ಬಂದದಂತ ಹೇಳಿ ಒಂದು ಕಪಟ ನಾಟಕ ಬಂದು ಮೆಡಿಕಲ್ ಕಾಲೇಜ್ ಅಡಿಗಲ್ ಹಾಕಿದ್ರು. ಯಾಕೆ 13ರಿಂದ 18 5 ವರ್ಷ ಮುಖ್ಯಮಂತ್ರಿ ಇದ್ರಿ, ಈಗ ಅಧಿಕಾರಕ್ಕೆ 3 ವರ್ಷ ಆಯ್ತು. ಚುನಾವಣೆ ನಾಳೆ ಡಿಕ್ಲೇರ್ ಹಾಕದಂದ್ರೆ ಇವತ್ತು ಬಂದು ಅಡಿಗಲ್ ಹಾಕೋದು ಮೋಸ ಅಲ್ಲದೆ ಮತ್ತೇನು ಅಲ್ಲ. ಮೆಡಿಕಲ್ ಕಾಲೇಜ್ ಅಡಿಗಲ್ ಹಾಕೋದು ನೆನಪಾಗ್ಲಿಲ್ಲ. ಅವಾಗ ಬಾಗಲಕೋಟೆ ಜಿಲ್ಲೆ ಇರ್ಲಿಲ್ಲ 13ರಿಂದ 18 ಮೇಟಿ ಅವರು 3 ವರ್ಷ ನಿಮ್ಮ ಸರ್ಕಾರದಲ್ಲಿ ಶಾಸಕರಾಗಿದ್ರು. ಅವ್ರ ಬೇಡಿಕೆ ಈಡೇರಿಸದಿದ್ರೆ 2023 ಮೇದಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆ ಸಿದ್ದರಾಮಯ್ಯನವ್ರು ಬಂದು ಅಡಿಗಲ್ಲಿಟ್ಟು ಇವತ್ತು ಉದ್ಘಾಟನೆಗೆ ಬರ್ಬೇಕಾಗಿತ್ತು. ಉದ್ಘಾಟನೆ ಬಂದು ಮೇಟಿ ಅವರ ಕನಸನ್ನು ನನಸು ಮಾಡಿ ಅಂತ ಹೇಳಿದ್ರ ನಾನು ಶಾಬಾಸ್ ಅಂತೀನಿ. ಮತ್ತೆ ಇದು ಒಂದು ಮೋಸನೇ.